ಅದೊಂದು ತೋಡಿ ಸ್ವಲ್ಪ ಬಿದ್ದಿತ್ತು. ಹಾಗೆ ಅಲ್ಲಿಂದ ಸ್ವಲ್ಪ ನೀರಲ್ಲಿ ಒಳಗೆ ಬರ್ತಿತ್ತು. ಹಾಗೆ ಈಗ ನಾವೀಗ ಶಾಸಕರಿಗೆಲ್ಲ ಸ್ವಲ್ಪ ಕಂಪ್ಲೇಂಟ್ ಮಾಡಿ ಈಗ ಅದ್ರದ್ದು ಕೆಲಸ ಆಗ್ತಾ ಉಂಟು. ಇಲ್ಲೀಗ ಫುಲ್ಲು ಕಾಂಕ್ರೀಟ್ ವಾಲ್ ಮಾಡ್ತಾ ಇದ್ದಾರೆ. ಅದು ಕೆಲಸ ಫಿನಿಶ್ ಆಗ್ತಾ ಬಂತು. ಹಾಗೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು? ಮಳೆ ಬಂದಾಗ ಫುಲ್ ನೀರು ನಿಲ್ತಿತ್ತು. ಇಲ್ಲಿ ಗೆದ್ದೆ ತನಕ ಇಲ್ಲಿ ತನಕ ಬರ್ತಿತ್ತು, ನೀರು ಫುಲ್ ಬರ್ತಿತ್ತು. ಹಾಗೆ ಅದ್ರದ್ದು ತುಂಬಾ ಸಮಸ್ಯೆ ಆಗ್ತಾ ಇತ್ತು. 2-3 ವರ್ಷದಿಂದ ಕಂಟಿನ್ಯೂ ಜೋರ್ ಮಳೆ ಬಂದು ನೀರು ಬರ್ತಾ ಇರುವಾಗ ಈ ತೋಡು ಆ ತೋಡು ಕಂಟ ಹೋಗಲ್ಲಿ ಫ್ಲೋ ಆಗ್ತಾ ಒಳಗೆ ಬರ್ತಾ ಇತ್ತು. ಹಾಗೆ ಆ ಸಂದರ್ಭದಲ್ಲಿ ಅಂದ್ರೆ ಮನೆಯೊಳಗೆಲ್ಲ ಹೋಗ್ತಿತ್ತ? ಮನೆ ಒಳಗೆ ಇಲ್ಲಿ ನಮ್ಗೆ ಬರ್ಲಿಲ್ಲ, ಬಟ್ ಆ ಕಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತ ಅಂತ. ನಮ್ಗೆ ಮನೆಗೆ ತೊಂದರೆ ಇಲ್ಲ, ಬಟ್ ಆ ಕಡೆ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹೋಗ್ಲಿಕ್ಕೆ ಆಗಲ್ಲ. ರೋಡ್ ಎಲ್ಲ ಸಾಧಾರಣ ನಿಮ್ಗೆ 1-2 ಸಲ ರೋಡ್ ಫುಲ್ ನೀರಿತ್ತು. ಓಡಾಡ್ಲಿಕ್ಕೆ ಸಹ ಬಾರಿ ಕಷ್ಟ ಆಗ್ತಾ ಇತ್ತು. And for the past few years we were getting flooded. Our area was getting flooded. In fact, last year our house got flooded thrice, and about 2 feet of water was there in our house, and lot of houses got affected. And it was happening because of the damaged wall here, which thanks to Sir Vedvas Kamath and Madam Veena Mangala here, the work is started and is nearly finished now, and we thank them for their help and for their support. ಇಲ್ಲಿ ಹಲವು ವರ್ಷಗಳಿಂದ ಇದು ನೆರೆ ಪ್ರದೇಶವೇ ಆಗಿತ್ತು, ತಗ್ಗು ಪ್ರದೇಶ ಆಗಿದ್ದರಿಂದ ನೆರೆ ಬರ್ತಾನೆ ಇತ್ತು. ಅದರ ನಂತರ ನಮ್ಮ ಶಾಸಕರು ವೇದವ್ಯಾಸ್ ಕಾಮತ್ ಅವರು ಸರಿಸುಮಾರು 6.5 ಕೋಟಿದು ತಡೆಗೋಡೆಯನ್ನು ಮಾಡಿದ್ರು. ಸಣ್ಣ ನೀರಾವರಿ ಯೋಜನೆಯಲ್ಲಿ 6.5 ಕೋಟಿದು ತಡೆಗೋಡೆ ಮಾಡಿದ್ದು. ಎಕ್ಕೂರು, ತೋಚಿಲ ಮತ್ತೆ ಕಟ್ಟಪುಣಿಯ ಬಳಿಯಲ್ಲಿ ತಡೆಗೋಡೆಯನ್ನು ಮಾಡಿದ್ರು. ಆ ರಾಜ್ಯ ಕಾಲುವೆಗೆ ತಡೆಗೋಡೆಯನ್ನು ಮಾಡಿದ್ರು. ಆ ತಡೆಗೋಡೆ ಮಾಡಿದ್ರಿಂದ ಒಂದು 3 ವರ್ಷ ಒಳ್ಳೆ ನೆಮ್ಮದಿಯ ವಾತಾವರಣ ಇತ್ತು ನಮ್ಮ ಜಪ್ಪಿನಮೊಗ್ಗೇರು ಮತ್ತೆ ಗಣೇಶ್ ನಗರ ಕಟ್ಟಪುಣಿಯಲ್ಲಿ. ಆದ್ರೆ ಹೋದ ವರ್ಷ ತುಂಬಾ ಫ್ಲಡ್ ಬಂದಿತ್ತು. ಅಂದ್ರೆ ಎಲ್ಲ ಊರಿನಲ್ಲಿ ಸಹ ಮಳೆ ಬಂದು ನೆರೆ ಜಾಸ್ತಿ ಆಗಿದ್ರಿಂದ ಹಿಂದೆ ಹಳ್ಳ ಇದ್ದಂತಹ ತಡೆಗೋಡೆ ಅದು ಎಲ್ಲ ಕುಸಿದು ಹೋಗಿ ನಮ್ಮ ಇಡೀ ಜಪ್ಪಿನಮೊಗ್ಗೇರು, ಎಕ್ಕೂರು, ತೋಚಿಲ ಭಾಗಕ್ಕೆ ಎಲ್ಲ ನೆರೆ ಬಂದಿತ್ತು. ಈ ಸತಿ ನಾವು ಎಲ್ಲ ಗಣೇಶ್ ನಗರದವರು, ತೋಚಿಲ ಲೇಔಟಿನವರು ಎಲ್ಲರೂ ಸಹ ಮನವಿ ಕೊಟ್ಟದ್ರಿಂದ ಶಾಸಕ ವೇದವ್ಯಾಸ್ ಕಾಮತ್ ಅವರು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ನಿಧಿಯಿಂದ DC ಅವರಿಗೆ ಹಾಗೂ ಆಯುಕ್ತರಿಗೆ ಮನವಿಯನ್ನು ನಾವು ಕೊಟ್ಟಿದ್ದೆವು. ಅದರಿಂದ ಅವರು ತಕ್ಷಣವಾಗಿ ಅಧಿಕಾರಿಗಳು ಕಾಮಗಾರಿ ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ರು. ಅದರಿಂದ ಈಗ 98 ಲಕ್ಷ ರೂಪಾಯಿದು ಈಗ ತಡೆಗೋಡೆಯನ್ನು ಆಗ್ತಾ ಉಂಟು. ಇನ್ನು ಮುಂದೆಯೂ ನಮಗೆ ಒಂದು 2 ಕೋಟಿಗಿಂತ ಹೆಚ್ಚು ಇದು ಅನುದಾನ ಬೇಕಾಗ್ತದೆ. ಇನ್ನು ಮುಂದಿನ ದಿವಸದಲ್ಲಿ ಅದನ್ನು ನೆರವೇರಿಸ್ತಾರೆ ಎಂಬ ಒಂದು ಮಹತ್ವಾಕಾಂಕ್ಷೆಯಲ್ಲಿ ನಾವು ಎಲ್ಲ ಜನಪ್ರತಿನಿಧಿಯಾಗಿ ಹಾಗೂ ನಮ್ಮ ಜನರ ಪರವಾಗಿ ನಾನು ಶಾಸಕರ ಹತ್ರ ಮನವಿ ಮಾಡ್ತಾ ಇದ್ದೇನೆ. ಅದನ್ನು ಸಹ ನೆರವೇರಿಸ್ತಾರೆ ಅಂತ ಹೇಳಿ ನಾನು ಬಯಸ್ತೇನೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಕೃತಕ ನೆರೆಯಾಗಿ ಸಾವಿರಾರು ಜನರಿಗೆ ತೊಂದರೆ ಆಗುವಂಥದ್ದು ಮಾತ್ರವಲ್ಲದೆ ಬಹಳ ದೊಡ್ಡ ರೀತಿಯ ಕಷ್ಟ ನಷ್ಟ ನೋವುಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ತುಳುನಾಡು, ಮಂಗಳೂರಿನ ಬುದ್ಧಿವಂತರ ಜಿಲ್ಲೆ. ಆದರೆ ಈಗಾಗಲೇ ನಗರ ಸಾಮಾನ್ಯವಾಗಿ ಅಭಿವೃದ್ಧಿ ಆಗಿದೆ. ರಾಜಕಾಲುವೆಗಳನ್ನು ಬಹಳಷ್ಟು ಕಡೆಗಳಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿ ರಾಜಕಾಲುವೆಗಳ ಮೇಲೆ ಮನೆಯನ್ನು ಕಟ್ಟಿ ಆಗಿದೆ. ಮಳೆಗಾಲದ ನೀರು ಸಲೀಸಾಗಿ ಮುಂಚೆ ನಗರದ ಹೆಚ್ಚಿನ ಕಡೆಗಳಲ್ಲಿ ಗದ್ದೆ, ಬೇರೆ ಬೇರೆ ಖಾಲಿ ಜಾಗಗಳಿರುವಂಥ ಸಂದರ್ಭದಲ್ಲಿ ನೀರು ಅದರಿಂದ ಹರಿದು ಹೋಗ್ತಿತ್ತು. ಈಗೆಲ್ಲ ಮನೆ ಕಟ್ಟಿ ಆಗಿದೆ. ರಿಯಲ್ ಎಸ್ಟೇಟ್ ಉದ್ಯಮದ ವ್ಯವಸ್ಥೆಯಿಂದಾಗಿ ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ಮಳೆ ನೀರು ಸಲೀಸಾಗಿ ಹರಿದು ಹೋಗುವಂಥ ವ್ಯವಸ್ಥೆಗಳಿಗೆ ಚರಂಡಿ ಮತ್ತು ರಾಜಕಾಲುವೆಗಳು ಮಾತ್ರ ಉಪಯೋಗವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಚರಂಡಿ ಮತ್ತು ರಾಜಕಾಲುವೆ ಉಕ್ಕಿ ಹರಿಯುವಂಥದ್ದು ನಮ್ಮಲ್ಲಿ ಕೂಡ ಇಮಿಡಿಯೇಟ್ ಆಗಿ ಸಡನ್ ಆಗಿ ಬಹಳ ದೊಡ್ಡ ಗಾತ್ರದ ಮಳೆ ಬರುವಂಥದ್ದು ಇದೆಲ್ಲ ಆಗುವಾಗ ನಷ್ಟಗಳು ಅನುಭವಿಸ್ತಾ ಇದೆ. ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ 10 ಹಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಪ್ರತಿಯೊಂದು ಕಡೆಗಳು ನೀರು ನಿಲ್ಲುವಂಥ ಸ್ಥಳದಲ್ಲಿ ಅಲ್ಲಿ ಟೋಟಲ್ ಮಳೆಗಾಲದಲ್ಲಿ ಎಷ್ಟು ನೀರು ನಿಲ್ತದೆ, ಎಷ್ಟು ನೀರು ಬರ್ತದೆ, ಯಾವ್ಯಾವ ಚರಂಡಿಯಿಂದ ಎಷ್ಟೆಷ್ಟು ನೀರು ಬರ್ತದೆ, ವಾಟ್ ಇಸ್ ದ ಕ್ಯಾಚ್ಮೆಂಟ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನೀರುಗಳ ಗಾತ್ರಗಳು ಎಷ್ಟು, ಆ ಬರುವಂಥ ಗಾತ್ರಕ್ಕೆ ಚರಂಡಿಗಳ ವಿಸ್ತೀರ್ಣ ಎಷ್ಟು, ಇದನ್ನೆಲ್ಲವನ್ನು ಅರಿತುಕೊಳ್ಬೇಕಾದಂಥ ಜವಾಬ್ದಾರಿ ಇದೆ.